ಹಾಯ್, ನಾವಿವತ್ತು 2 ಥರದ ಡಿಶ್ ಮಾಡೋಕೊಟ್ಟಿದ್ದೀವಿ. ಇವರು ನಮ್ಮ ಶೆಫ್ ಅಂತಂದರೆ ಎಲ್ಲ ಥರದ್ದು ಬೇಸಿಕ್ ಅಡುಗೆಗಳ್ನ ಮಾಡ್ತಾರೆ. ಇವತ್ತು ನಾವು ಅವರಿಗೆ ಮಾಡಿ ಅವರು ಅದಕ್ಕೆ ಟೇಸ್ಟ್ನ ರಿವ್ಯೂ ಕೊಡ್ತಾರೆ. ಯಾವ ಥರ ಕೊಡ್ತಾರೆ ಅಂತಂದು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಫಸ್ಟು ಈ ವಿಡಿಯೋದಲ್ಲಿ ಇಪ್ಪಿ ಮಾಡ್ತೀವಿ. ಇಪ್ಪಿ ನೆಕ್ಸ್ಟು ಪಾನಿಪುರಿ ಮಾಡ್ತೀವಿ. ಈಗ ಇಪ್ಪಿ ಮಾಡೋಣ ಬರ್ರಿ. ಇವಾಗ ಒಂದು ಟ್ವಿಸ್ಟು ಏನು ಅಂತ ಅಂದರೆ, ಈಗ ನಮ್ಮ ಶೆಲ್ಫಲ್ಲಿ ರೆಡಿ ಮಾಡ್ತಿದ್ದಾರೆ. ಅವ್ರಂತೂ ಶೆಲ್ಫಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಅವ್ರು ರೆಡಿ ಮಾಡ್ಕೊಂಡು ಅವರೇ ಟೇಸ್ಟ್ ರಿವ್ಯೂ ಕೊಡ್ತಾರಂತೆ. ಇದರಲ್ಲಿ ಅದೇ ಒಂದು ಸ್ಪೆಷಲ್ಲು. ಬರೀ ಈಗ ನಮ್ಮ ಶೆಫ್ನ ಮಾತಾಡೋಣ. ಏನು ಅನ್ನಿಸ್ತೈತೆ ನಿಮಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿ ಏನು ಅನ್ನಿಸ್ತಿದೆ? ಚೆನ್ನಾಗಿ ಅನ್ನಿಸ್ತಿದೆ. ಏನು ಚೆನ್ನಾಗಿ ಅನ್ನಿಸ್ತೈತೆ? ಮ್ಯಾಗಿ ಮಾಡ್ತಿದ್ದೀವಿ, ಪಾನಿಪುರಿ ಮಾಡ್ತಿದ್ದೀವಿ. ವೀಝಿ ಐಟಮ್ ಆರಾಮಾಗಿ ಮಾಡ್ಬೋದು. ವೀಝಿ ಐಟಮ್ ಮನೆಗೆ ಮನೇಲಿ ಯಾರೂ ಇಲ್ಲ, ಅದಕ್ಕೆ ರೆಡಿಯಾಗಿರೋದಲ್ಲ. ಇವ್ರ ಮನೆಯೇ ಈಗ ನೀವೆಲ್ಲ ನೋಡ್ತಾ ಇರೋದು. ಬಿಡು. ಏನು ಮಾಡಬೇಕು, ಸ್ವಲ್ಪ ಎಡವಟ್ಟಾಗಿದೆ ಅಷ್ಟೇ. ಏನದು ಹಾಕ್ತಿರೋದು ಈಗ? ಇದು ಮಸಾಲೆ. ಎಂಥ ಮಸಾಲೆ? ಮ್ಯಾಗಿಯಲ್ಲಿ ಕೊಟ್ಟಿರ್ತಾರಲ್ಲ, ಉಪ್ಪು ಖಾರ ಅಂತ ಮ್ಯಾಗಿಗೆ, ಆ ಮಸಾಲೆ. ಹೌದಾ? ಎಸ್. ನಾವು ಇದಕ್ಕೆ ಇನ್ನೂ ಒಂದು ಸ್ಪೆಷಲ್ ಆಗಿರೋ ಐಟಮ್ ಕೊಡ್ತೀವಿ. ಏನು ಕೊಡ್ರಿ? ಕೊಡ್ತೀವಿ. ಈ ಮಸಾಲೆ ಬರ್ಕಿ ಆಯ್ತು. ಏನಾಗಲ್ಲ. ಇದನ್ನ ಹಾಕ್ಬೇಕಾ? ಹೌದು ಶೆಫ್, ಇದನ್ನು ಹಾಕ್ಬೇಕು. ಉಪ್ಪಿಟ್ಟಲ್ಲ, ಮ್ಯಾಗಿನೇ ತಗ. ಆಯ್ತು ನೋಡ್ರಿ, ಮ್ಯಾಗಿ ರೆಡಿ. ಇವಾಗ ಸುಮ್ಮನಿರು ಮರಯ್ಯ. ಇವಾಗ ಮ್ಯಾಗಿನ ಇವಾಗ ಇಪ್ಪಿನ ಅವರೇ ರೆಡಿ ಮಾಡಿದ್ದಾರೆ. ನೀವು ಟೇಸ್ಟ್ ನೋಡಿದ್ದೀರ ಅನ್ಕೊಂಡಿರ್ತೀನಿ. ಈಗ ಅವರಿಗೆ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಕೇಳೋಣ. ನಾವು ಮಾಡ್ತೀವಿ ಅಂತ ಹೇಳಿ ಅವ್ರ ಕೂಟನೇ ಮಾಡಿಸಿದ್ದೀವಿ. ನೋಡೋಣ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು. ಅಲ್ಲಪ್ಪ, ಈಗ ನಾವು ಮಾಡ್ತೀವಿ ಅಂತಂದು ನಿಮ್ಮ ಕೂಟನೇ ಮಾಡಿಸಿದ್ವಲ್ಲ. ಏನೂ ಇಲ್ಲ, ನೀವು ಮಾಡೋದು ಅದೇ, ನಾವು ಮಾಡೋದು ಅದೇ. ಹೌದಾ? ಅಷ್ಟೇ. ಅಲ್ಲ, ಎಲ್ಲ ಟೈಮು ನೀವೇ ಮಾಡ್ತಿದ್ರಿ, ಈ ಟೈಮ್ ನಾವು ಮಾಡ್ತೀವಿ ಅಂತ ಸುಳ್ಳು ಹೇಳಿ ನಿಮ್ಮ ಕೂಟೆ ಮಾಡಿ. ಏನೂ ಇಲ್ಲ, ನಮಗೇನೇನು ಅನಿಸ್ತಿಲ್ಲ. ಪ್ರತಿ ಸಲ ನಾವೇ ಮಾಡೋದಲ್ಲ, ಹಂಗೆ ನಾವೇ ಮಾಡ್ತೀವಿ. ಓಕೆ, ನಮ್ಮ ಶೆಫು ಫುಲ್ ಹ್ಯಾಪಿ ಇದ್ದಾರೆ. ಅವ್ರು ಮಾಡಿದಾರಲ್ಲ, ಈಗ ಅವ್ರ ಟೇಸ್ಟ್ ನೋಡಲ್ಲ, ನಾನು ಟೇಸ್ಟ್ ನೋಡಿರ್ತೀನಿ. ನೋಡಿ, ಇದಕ್ಕೆ ಮತ್ತೊಂದು ಮಿಕ್ಸ್ ಮಾಡಿದ್ವಲ್ಲ, ಏನು ಸೂಪ್ ಮಿಕ್ಸ್ ಮಾಡಿದ್ವಲ್ಲ, ಅದ್ರ ಟೇಸ್ಟ್ ಯಾವ ಥರ ಇರ್ತದೆ ಅಂತಂದು ಈ ವಿಡಿಯೋ ಇವಾಗ ನೀವು ನೋಡ್ತೀರಾ. ಹೆಂಗಿದೆ ಅಂತ ಸ್ವಲ್ಪ ಹೇಳ್ಬೋದಾ? ನಾನು ತಿಂದಿದ್ದೀನಿ, ಟೇಸ್ಟಾ ಅವ್ರ ಬಾಯಿಂದನೇ ಕೇಳೋಣ. ನೀವೊಂದು ಸ್ವಲ್ಪ ತಿನ್ನಿರಿ. ಖಾಲಿ ಆಗಲ್ಲ ತಗ. ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ. ಅಂದರೆ ಯಾವ ಥರ ಆಯ್ತು? ಯಾವ ಥರ ಇದೆ ಅಂದರೆ, ಇದು ಇಪ್ಪಿನೂ ಸೂಪು ಎರಡು ಮಿಕ್ಸ್ ಮಾಡಿರೋದ್ರಿಂದ ಚೆನ್ನಾಗಿ ಅನ್ನಿಸ್ತಿದೆ. ಜಾಸ್ತಿ ಸೂಪಿನ ಸ್ಮೆಲ್ಲೇ ಬರ್ತಿದೆ. ಸೂಪಿನ ಟೇಸ್ಟ್ ಬರ್ತೈತೆ, ಸ್ಮೆಲ್ ಏನು ಬರ್ತಾನೆ ಇಲ್ಲ ಅದ್ರಾಗೆ. ಸೂಪಿನ ಟೇಸ್ಟ್ ಬರ್ತಾಯಿದೆ. ಆಮೇಲೆ ಇದಕ್ಕೆ ಇಪ್ಪಿ ಮಸಾಲೆ ಏನು ಹಾಕಿಲ್ಲ, ಮ್ಯಾಗಿದ ಮಸಾಲ ಹಾಕಿದ್ದೀವಿ, ಅದು ಡಿಫ್ರೆಂಟ್. ಸರಿ, ಈಗ ನೆಕ್ಸ್ಟ್ ಉಳಿದಿರೋದು ಯಾವುದು? ಅದನ್ನು ಎಡಿಟಾಗಿ ಈಗ ಇಪ್ಪಿ ಮಾಡಿ ಮುಗಿಸಿದ್ವಿ. ಅವ್ರ ಟೇಸ್ಟ್ ರಿವ್ಯೂನು ನೋಡಿದ್ರಿ. ಈಗ ನೆಕ್ಸ್ಟು ಪಾನಿಪುರಿ ಇರೋದು. ಪಾನಿಪುರಿ ಮಾಡೋಂಬರ್ರಿ.
ನೆಕ್ಸ್ಟ್ ಉಳಿದಿರೋ ಐಟಮ್ ಪಾನಿಪುರಿ. ಈಗ ಪೂರಿ ಕರಿಯೋಕ್ಕೆ ಎಣ್ಣೆ ಇಕ್ತಿದೆ ಒಲೆ ಮೇಲೆ. ನೋಡಿರಿ, ಈಗ ಎಣ್ಣೆ ಸುರಿತೀವಿ. ನಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಸುರ್ಕೊಳೋದು. ಸಾಕಿಷ್ಟು, ನಾವೇನು ಜಾಸ್ತಿ ಕರಿಯಲ್ಲ. ಎಣ್ಣೆಗೆ ಏನಾದರೂ ಮಿಕ್ಸ್ ಮಾಡಿದ್ದೀರಾ? ಎಣ್ಣೆಲಿ ಏನು ಮಿಕ್ಸ್ ಮಾಡಿಲ್ಲ. ರುಚಿಗಳು ಎಣ್ಣೆ ಗಟ್ಟಿ ಆಗುತ್ತಲ್ಲ, ಅದು ಹಂಗೆ. ಪೂರಿ ತರೋಗ ಪೂರಿ ಅದೇ ಅಲ್ಲೇ ತಡಿಯಪ್ಪ, ನಾನು ಹೇಳಿದ ಶೆಫ್ ಅವರೇ, ಎಣ್ಣೆ ಕಾದಿದೋ ಇಲ್ಲೋ ಅಂತ ಹೆಂಗೆ ನೋಡೋದು? ಎಣ್ಣೆ ಕಾದಿದ್ರೆ ಗೊತ್ತಾಗುತ್ತೆ. ಗುಳ್ಳೆ ಗುಳ್ಳೆ ಬರುತ್ತೆ ಎಣ್ಣೆಯಲ್ಲಿ. ಗುಳ್ಳೆ ಅಲ್ಲಿ ಬರ್ತಿದೆ ನೋಡ್ರಿ, ಅಲ್ಲಿ ಆ ಥರ ಬರ್ತಿದೆ. ಈಗ ಎಣ್ಣೆ ಕಾದಿದೆ, ಪೂರಿ ಕರಿತಾ ಇದೆ ನೋಡ್ರಿ. ಈಗ ಒಂದೊಂದೇ ಪೂರಿ ಬಿಡ್ಬೋದು ನಾವು. ನೋಡ್ರಿ ಪೂರಿ ಹೆಂಗೆ ಊದ್ಕೊಂತಿದೆ. ಬಾಣಲಿ ಸ್ವಲ್ಪ ಕುಂಟುತ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಸಿ ಹುಷಾರು. ನೋಡಿ, ಅದು ಮಿಕ್ಸ್ ಮಾಡೋದು ಬೇರೆ, ಯಾರು ಮಿಕ್ಸ್ ಮಾಡೋದು? ಇದೆ ಕಣ, ಇದೇ ಮಿಕ್ಸ್ ಮಾಡೋದು. ಅಷ್ಟು ಆಗಲ್ಲ ಸೌಕರ್ಯ. ತಡಿಯಲಿ ಚೂರು ಉಳಿಸ್ಕೊಳ್ಳಿ, ಇದಕ್ಕೆ ಹಾಕಲಿ. ಇದು ಹಾಕಂಗತ್ಲಾಗಿ ಹಾಕಿ ಏನಾಗದು ಬಾ. ಇವ್ ನೀವು ದೋಸೆ ಮಾಡ್ರಿ, ಏನು ಹಾಕಿ ಕೇಳಿದ ತಳಪ ಹಾಕಿದೆ ನೋಡ. ಅಲ್ಲೇ ಸ್ವೀಟ್ ಅದೇ ತಡಿಯಲಿ. ಶಿವ 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 ಶಿವ. ಅರೇ ಹುಣ್ಸೆ ಒಳ್ಳೆ ಅದು. ಇದು ಮೆಂತೆ ನೋಡಿ, ತೆಗಿರಲ್ಲಿ ಸಾಕು. ಅದು ಖಾರಕ್ಕೆ ಸಿಹಿಸಿಯರ್ ಮೈಕ. ಒಂದು ನಿಮಿಷ. ಈಗ ಪಾನಿ ಯಾವ ಥರ ಮಾಡಬೇಕು, ಆ ಆಲೂಗೆಡ್ಡೆ ಮಸಾಲೆ ಯಾವ ಥರ ಮಾಡಬೇಕು ಅಂತಂದು ಕಾಮನ್ ಸೆನ್ಸು ನಮ್ಮ ಶೆಫಿಗಿಲ್ಲ. ಜವಾಬ್ದಾರಿ ತಾನಷ್ಟೇ ಗೊತ್ತಿರೋದು. ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗೈತಿ ಅಂತ. ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಂದರೆ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ನಾವು. ಇದ್ರ ಬಗ್ಗೆ ಗೊತ್ತಿಲ್ಲ. ಸ್ವಲ್ಪ ನಮಗೆ ಹೆಂಗೆ ಬೇಕು ಆ ಥರ ಮಾಡೀವಿ. ಮ್ಯಾಗಿ ಆದರೆ ಅವೆಲ್ಲ ಮಾಡ್ತಿರ್ತೇವಲ್ಲ, ಅದ್ರ ಬಗ್ಗೆ ಗೊತ್ತು. ಇದ್ರ ಬಗ್ಗೆ ಗೊತ್ತಿಲ್ಲ. ಈ ಸಲ ಏನಾದ್ರು ತಪ್ಪಾಗಿದ್ದರೆ ತಿದ್ಕೇಳ್ರಿ, ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ. ಅಲ್ಲ ಶೆಫ್, ನೀವು ತಿದ್ಕೊಂಬೇಕಾಗಿರೋದು, ಅವ್ರಿಗೆ ಹೇಳಂಗಿಲ್ಲ ನೀವು. ನಾವು ತಿದ್ಕೊಂತೀವಿ. ಏನಾದ್ರು ತಪ್ಪಾಗಿದ್ದರೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದರೆ, ಈಗ ಏನೂ ಅಪಾಯ ಆಗಲಿಲ್ದಂಗೆ ಟೇಸ್ಟ್ ಆಫ್ ಫಸ್ಟ್ ಅವ್ರ ಕೂಟನೇ ಟೇಸ್ಟ್ ಮಾಡ್ಸೋಣ. ಟೇಸ್ಟ್ ಮಾಡಿ. ಅಲ್ಲ, ನೀವು ಟೇಸ್ಟ್ ಮಾಡಿ ಇನ್ನೊಂದು ಸರಿ. ಟೇಸ್ಟ್ ಫಸ್ಟೇ ಮಾಡಿದ್ದಾರೆ, ಈಗ ಇನ್ನೊಂದು ಸರಿ ಮಾಡಿಸ್ತೀವಿ ನಿಮ್ಮ ಮುಂದೆ. ತೆರೆಯಲ್ಲಿ ನಾನು ಕೊಡ್ತೀನಿ. ಅವು ಪೂರಿ ಎಲ್ಲ ಒಳಗಿಡ್ರಿ. ಟೇಸ್ಟ್ ಚೆನ್ನಾಗಿದೆ, ಸ್ವಲ್ಪ ಹುಳಿ ಜಾಸ್ತಿ ಇದೆ ಅಷ್ಟೇ. ಯಾವ ಚಟ್ನಿ ಹೆಂಗೆ ಬಳಸ್ಬೇಕು ಅನ್ನೋದೇ ಗೊತ್ತಿಲ್ದಂಗೆ ಮಾಡಿದ್ದೀವಿ. ನಾವು ಒಂದು ಸರಿ ಟೇಸ್ಟ್ ನೋಡ್ತೀವಿ. ಏನಾದ್ರು ಅಪಾಯ ಆದರೆ ಅದಕ್ಕೆಲ್ಲ ಇವರೇ ಹೊಣೆ. ಆ ಥರ ಇದ್ಬಾರ್ದು ಅಂತ
ಆ ಥರ ಇದ್ಬಿಡು. ಏನಾಗತ್ತೆ ಇನ್ನೊಂದ್ಸರಿ ಹೇಳಿ ಟೇಸ್ಟ್ ಆ ಥರ ಇತ್ತು. ಟೇಸ್ಟು ಚೆನ್ನಾಗಿದೆ, ಸ್ವಲ್ಪ ಹುಳಿ ಇದೆ ಅಷ್ಟೇ, ಜಾಸ್ತಿ ಹುಳಿ ಇದೆ. ನೋಡೋಣ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡ್ತೀವಿ, ಇದಕ್ಕಿಂತ ಚೆನ್ನಾಗಿ ಮಾಡಿ ವಿಡಿಯೋ ಮಾಡಿ ಬಿಡ್ತೀವಿ ನಿಮಗೆ. ಸೇಮ್ ಹಂಗೆ ಐತೆ. ನೀವು ಏನು ಮಾಡಂಗೆ ಜಲ್ದಿ ಇದೇ ಮಾಡ್ಕೊಂತೀನಿ ರೀ, ಸಾಕಾತು. ಈಗ ನೀವು ನೋಡಿದ್ರಿ ಯಾವ ಥರ ಎಲ್ಲ ಕುಕ್ ಮಾಡಿ ನಮಗೆ ತಿನ್ನಿಸಿದ್ರು ಅಂತಂದು. ಅವರಿಗೆ ನಮ್ಮ ಹತ್ರ ಕೊಡೋಕ್ಕಿರೋ ಗಿಫ್ಟು ಇರೋದೊಂದೇ. ತಡ್ರಿ ಅವರಿಗೂ ತೋರಿಸ್ತೀನಿ. ₹2 ಶೆಫ್ ಕ್ಲಾಪ್ಸ್. ನೀವು ಯಾಕೆ ತೊಡ್ತಿದ್ದೀರ ಮರೆ? ನಾವು ತೊಟ್ಟೋದು, ಯಾರೂ ಇಲ್ಲ, ನಾವು ತೊಟ್ಟಿಸ್ತೀವಲ್ಲ ಎಡಿಟಿಂಗ್ನಾಗೆ. ಹೋಗಿ ಹೋಗಿ ಕೆಲಸ ನೋಡ್ಕೊಂಡು ಬಾಯ್. ಹಾಂ, ಇವತ್ತಿಗೆ ಇಷ್ಟು ಸಾಕು. ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರ್ತೈತೆ ಅನ್ಕೊಂಡಿರ್ತೀನಿ. ಆದರೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಾನು ಬದುಕಿದ್ರಂಗಾತು. ಇದೆಲ್ಲ ಬೇಡ ಅಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.